ನ್ಯೂಸ್ ಎಟ್ 5 ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಚುನಾವಣೆ ಮುಗಿಯೋ ತನಕ ಮನೆ ಸೇರೋದಿಲ್ಲ ಅಂತ ಬಿಎಸ್ವೈ ಇದೀಗ ಶಪಥವನ್ನ ಮಾಡಿದ್ದಾರೆ. 22 ಸ್ಥಾನ ಗೆಲ್ಲೋ ತನಕ ನಾನು ಮನೆ ಸೇರಲ್ಲ ಅಂತ ಹಾವೇರಿಯಲ್ಲಿ ಯಡಿಯೂರಪ್ಪ ಈ ಘೋಷಣೆಯನ್ನ ಮಾಡಿರೋದು. ಮನೆ ಸೇರಲ್ಲ, 22 ಸ್ಥಾನವನ್ನ ಬಿಜೆಪಿ ಗೆಲ್ಲಲೇಬೇಕು ಈ ಬಾರಿ ಲೋಕಸಭೆ ಎಲೆಕ್ಷನ್ ಅಲ್ಲಿ, ಅಲ್ಲಿ ತನಕ ನಾವು ಮನೆ ಸೇರೋದಿಲ್ಲ ಅಂತ ಹಾವೇರಿಯಲ್ಲಿ ಬಿಎಸ್ ಯಡಿಯೂರಪ್ಪ ಘೋಷಣೆಯನ್ನ ಮಾಡಿದ್ದಾರೆ. ಅಮಿತ್ ಶಾ ಅವರು ಕೂಡ ಇದೇ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಪ್ರಧಾನಿ ಮೋದಿಗೆ ಸರಿಸಾಟಿ ವ್ಯಕ್ತಿ ಯಾರೂ ಇಲ್ಲ, ಸೂರ್ಯ ಚಂದ್ರ ಇರೋದು ಎಷ್ಟು ನಿಜಾನೋ ಸತ್ಯನೋ ಮೋದಿ ಪ್ರಧಾನಿ ಆಗೋದು ಕೂಡ ಅಷ್ಟೇ ಸತ್ಯ ಅಂತ ಯಡಿಯೂರಪ್ಪ ಅವರು ಮಾತನಾಡುವಾಗ ಹೇಳಿದ್ದಾರೆ. 22 ಸೀಟ್ ಗೆಲ್ಲಲೇಬೇಕು, ರಾಜ್ಯದಲ್ಲಿ 22 ಸೀಟ್ ಗೆಲ್ಲೋದು ನಮ್ಮ ಹೊಣೆಯಾಗಿದೆ, ನಮ್ಮ ತಪ್ಪಿನಿಂದಲೇ ಅಧಿಕಾರ ವಂಚಿತರಾಗಿದ್ದೀವಿ ನಾವೀಗ ಅಂತ ಮೋದಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಬಿಎಸ್ವೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 22 ಸೀಟ್ ಗೆಲ್ಲೋದು ನಮ್ಮ ಹೊಣೆ, ಹಾಗಾಗಿ ಈ ಸಂಕಲ್ಪ ಈಡೇರೋ ತನಕ ನಾವು ಮನೆ ಸೇರೋದಿಲ್ಲ, ಇನ್ನು ನಮ್ಮ ತಪ್ಪಿನಿಂದಲೇ ಅಧಿಕಾರ ವಂಚಿತರಾಗಿದ್ದೀವಿ ನಾವು ಈಗ ಅಂತ ಮೋದಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಯಡಿಯೂರಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮೋದಿ ವಿಜಯ ಸಂಕಲ್ಪ ಯಾತ್ರೆ ಏನು ಪ್ರಾರಂಭ ಆಗಿದೆ, ನಾನು ಸಂಕಲ್ಪ ಮಾಡಿದ್ದೇನೆ, ಚುನಾವಣೆ ಮುಗಿಯುವವರೆಗೂ ಸಹ ಮನೆಗೆ ಸೇರಬಾರದು, 22ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರ ಗೆಲ್ಲೇಬೇಕು ಅಂತ ಶಪಥ ತೊಟ್ಟು ಹೊರಟಿದ್ದೇನೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸರಿಸಾಟಿಯಾದಂತಹ ವ್ಯಕ್ತಿ ಈ ದೇಶದಲ್ಲಿ ಮತ್ತೊಬ್ಬರು ಇಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿರುವಂತ ಸಂಗತಿ. ದೇಶದಲ್ಲಿ ಬಿಜೆಪಿ ಪ್ರಬಲವಾದಂತಹ ಗಾಳಿ ಬೀಸ್ತಾ ಇದೆ. ಸೂರ್ಯ ಚಂದ್ರನಲ್ಲಿ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನರೇಂದ್ರ ಮೋದಿ ಅವರು ಮತ್ತೆ ಈ ದೇಶದ ಪ್ರಧಾನಿ ಆಗುವಂತಹದ್ದು. 112 ಗೆದ್ದಿದ್ರೆ ಇವರು ಎಲ್ಲಿರ್ತಾ ಇದ್ರು, ಲೂಟಿ ಮಾಡುವಂತ ಹತ್ತು ದರೋಡೆಕೋರು ಎಲ್ಲಿರ್ತಾ ಇದ್ರಣ್ಣ. ನಮಗೆ ಆದಂತಹ ತಪ್ಪಿನಿಂದ ಬಹಳ ಹತ್ತರಲ್ಲಿ 18-20 ಸೀಟನ್ನ ಕಟ್ಕೊಂಡು ಎಂತ ದುರ್ದೈವ ನೋಡಿ. ಅತಿ ಹೆಚ್ಚು ಸೀಟು ಪಡೆದಂತ 3-4 ಎಂಎಲ್ಎ ಇರುವಂತಹ ಬಿಜೆಪಿ ವಿರೋಧ ಪಕ್ಷದಲ್ಲಿ ಎಂತ ನಾಡಿ ಸೇರಿ ಅಂತ 37 ಜನ ಇರುವಂತಹ ಶಾಸಕರು ಜೆಡಿಎಸ್ ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಅಪಹಾಸ್ಯ ಬೇರೊಂದಿದೆಯೇನು? ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಸಂಕನಗೌಡ. ಯಡಿಯೂರಪ್ಪ ಅವರು ಒಂದ್ ರೀತಿ ಶಪಥ ತರ ಮಾಡಿದ್ದಾರೆ. ಅಮಿತ್ ಶಾ ಅವರು ಮೊನ್ನೆ ಬಂದು 22 ನಮ್ಮ ಟಾರ್ಗೆಟ್ ಅಂತ ಹೇಳಿ ಹೋದ್ಮೇಲೆ ವಿರಮಿಸೋ ಮಾತೇ ಇಲ್ಲ ಅನ್ನೋದು ಯಡಿಯೂರಪ್ಪ ಅವ್ರ ಮಾತು. ಸೊ ಯಾವ ರೀತಿ ಹುರಿದುಂಬಿಸಿದ್ರು ತಮ್ಮ ಶಪಥದ ಮೂಲಕ ಯಡಿಯೂರಪ್ಪ ಅವರಲ್ಲಿ? ಶರ್ಮಿತಾ, ಏನಂತಂದ್ರೆ ಇವತ್ತು ಹಾವೇರಿಯಲ್ಲಿ ಮೋದಿ ವಿಜಯ ಸಂಕಲ್ಪ ಯಾತ್ರೆ ಇದು ಗದಗ್ ಮತ್ತು ಹಾವೇರಿ ಲೋಕಸಭಾ ಚುನಾವಣೆ ಪ್ರಚಾರ ಅಂತಾನೆ ಹೇಳ್ಬೋದು. ಈ ಪ್ರಚಾರದಲ್ಲಿ ಏನು ಬೂತ್ ಮಟ್ಟದ ಕಾರ್ಯಕರ್ತರನ್ನು ಸೇರಿದ ಬೂತ್ ಮಟ್ಟದ ಕಾರ್ಯಕರ್ತರ ಮುಂದೆ ಒಂದು ಯಡಿಯೂರಪ್ಪ ಅವರು ಶಪಥ ಮಾಡಿದ್ದಾರೆ. ಏನು 22 ಸೀಟ್ಗೆ ಚುನಾವಣೆ ಇದೆ, ಚುನಾವಣೆ ಮುಗಿಯುವವರೆಗೂ ನಾನು ಮನೆಗೆ ಸೇರೋದಿಲ್ಲ, ಅಷ್ಟೇ ಅಲ್ಲದೆ ಕಾರ್ಯಕರ್ತರು ಕೂಡ ನೀವು ಕೂಡ ಮನೆಗೆ ಸೇರಬೇಡಿ, 22 ಸೀಟನ್ನು ಗೆದ್ದೇ ಗೆಲ್ಲಬೇಕು, 22 ಸೀಟ್ ಗೆಲ್ಲುವುದೇ ನಮ್ಮ ಗುರಿ ಅಂತ ಹೇಳಿ ಏನು ಎಲ್ಲಾ ಕಾರ್ಯಕರ್ತರ ಮುಂದೆ ಏನು ಯಡಿಯೂರಪ್ಪ ಹೇಳಿದ್ರು. ಅಷ್ಟೇ ಅಲ್ಲದೆ ಕೂಡ ತಮ್ಮ ಭಾಷಣದಕ್ಕೂ ರಾಜ್ಯ ಸರ್ಕಾರವನ್ನು ಟೀಕೆ ಮಾಡಿದ್ರು. ಏನೀಗ ಬಂಡೀಪುರದಲ್ಲಿ ಏನೋ ಒಂದು ಕಾಡ್ಗಿಚ್ಚಿದೆ, ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ಕೆಲವೇ ಗಂಟೆಗಳಲ್ಲಿ ಏನು ಹೆಲಿಕಾಪ್ಟರ್ ಮುಖಾಂತರ ನೀರನ್ನು ಹರಿಸಬಹುದಾಗಿತ್ತು, ಆದ್ರೆ ಅವರೊಂದು ದುಸ್ಥಿತಿಯ ರಾಜಕಾರಣ ನಡೆಸ್ತಾ ಇದ್ದಾರೆ. ಏನು ಈ ರಾಜ್ಯದಲ್ಲಿ ಏನು ಎಲ್ಲ ಬರಗಾಲ ತಾಂಡವ ಆಗ್ತಾ ಇದೆ, ಬರಗಾಲ ತಾಂಡವದ ಸಚಿವರು ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ ಅಂತ ಹೇಳಿ ರಾಜ್ಯ ಸರ್ಕಾರದಿಂದ ಕಿಡಿಕಾರಿದ್ರು. ಸೂರ್ಯ ಚಂದ್ರ ಎಷ್ಟು ಸತ್ಯವೋ ಅಷ್ಟೇ ಸತ್ಯ, ಈ ಸಲ ಮತ್ತೆ ಪ್ರಧಾನಮಂತ್ರಿ ಮೋದಿ ಆಗ್ತಾರೆ ಅಂತ ಹೇಳಿ ಏನು ರಾಜ್ಯ ಸರ್ಕಾರ ಮತ್ತೆ ಪ್ರಧಾನಿಗಳು ಮತ್ತೆ ಮೋದಿ ಪ್ರಧಾನಮಂತ್ರಿ ಆಗ್ತಾರ ಅಂತ ಹೇಳಿ ಒಂದು ಶಪಥ ಕೂಡ ಮಾಡಿದ್ರು. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಸಂಕನಗೌಡ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.